ಹೆಲೋ ಸ್ಟೂಡೆಂಟ್ಸ್ ಆ್ಯಂಡ್ ವೆಲ್ಕಮ್ ಟು ಎಜು ಸುಮಿತ್. ಈ ಒಂದು ವಿಡಿಯೋಲಿ ನಾವು ಎಸ್ ಎನ್ ಕ್ಯೂ ಕೋಟಾ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಅರ್ಥ ಮಾಡ್ಕೋತಿರ್ತೇವೆ. ಸೊ ಬೇಸಿಕಲಿ ಎಸ್ ಎನ್ ಕ್ಯೂ ಕೋಟಾ ಏನಿರುತ್ತೆ, ಯಾರೆಲ್ಲ ಸ್ಟೂಡೆಂಟ್ಸ್ ಎಸ್ ಎನ್ ಕ್ಯೂ ಕೋಟಾಲಿ ಎಲಿಜಿಬಲ್ ಇರ್ತಾರೆ, ಏನಾದರೂ ಕ್ಯಾಟಗರಿ ರಿಸ್ಟ್ರಿಕ್ಷನ್ ಇದೆ, ಯಾವ ರೀತಿ ಒಂದು ಎಸ್ ಎನ್ ಕ್ಯೂ ಕೋಟಾ ಸೀಟ್ ನೀವು ಪಡ್ಕೋಬಹುದು, ಅದೇ ರೀತಿ ಇದು ಸಾಕಷ್ಟು ಇಂಪಾರ್ಟೆಂಟು, ಯಾವ ರೀತಿ ಸಾಫ್ಟ್ವೇರ್ ಅಲೋಕೇಟ್ ಮಾಡುತ್ತೆ ಎಸ್ ಎನ್ ಕ್ಯೂ ಕೋಟಾ ಸೀಟು. ಇದರಲ್ಲಿ ಒಂದು ಎಕ್ಸಾಂಪಲ್ ಮುಖಾಂತರ ನಿಮಗೆ ಎಕ್ಸ್ಪ್ಲೇನ್ ಮಾಡಿಸ್ತಿರ್ತೇನೆ ಯಾವ ರೀತಿ ಒಂದು ಸಾಫ್ಟ್ವೇರ್ ನಿಮಗೆ ಸೀಟ್ ಅಲೋಕೇಟ್ ಮಾಡಿಸ್ತಿರತ್ತೆ ಅಂತ. ಸೊ ಅದಕ್ಕಿಂತ ಮುಂಚೆ ಇವಾಗ ನಿಮ್ಮ ಕೆ ಸಿ ಟಿ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿದೆ. ನೀವು ಕೆ ಸಿ ಟಿ ಕೌನ್ಸಿಲಿಂಗ್ಗೋಸ್ಕರ ಕೆ ಸಿ ಟಿ ರೆಗ್ಯುಲರ್ ಅಪ್ಡೇಟ್ಸ್ ಅನ್ನು ಪಡ್ಕೋಬಹುದು ಕಾಲೇಜ್ ದೋಸ್ತರ ಈ ಒಂದು ವಾಟ್ಸಪ್ ಚಾಟ್ ಮುಖಾಂತರ. ಇಲ್ಲಿ ನಿಮಗೆ ಯಾವುದೇ ಕೆ ಸಿ ಟಿ ಅಪ್ಡೇಟ್ಸ್ ಬಂದಾಗ ನಿಮ್ಮ ವಾಟ್ಸಪ್ಪಲ್ಲಿ ರೆಗ್ಯುಲರ್ ಆಗಿ ಇವರು ಮೆಸೇಜ್ ಸೆಂಡ್ ಮಾಡ್ತಿರ್ತಾರೆ. ಇದು ಕೂಡ ನೀವು ಚೆಕ್ಔಟ್ ಮಾಡ್ಬೋದು. ಲಿಂಕ್ ತಳಗೆ ಡಿಸ್ಕ್ರಿಪ್ಷನ್ ಮತ್ತು ಟಾಪ್ ಕಮೆಂಟ್ ಸೆಕ್ಷನ್ಲಿ ಪ್ರೊವೈಡ್ ಮಾಡ್ತೇನೆ. ಸೊ ಇವಾಗ ಬೇಸಿಕ್ಲಿ ಎಸ್ ಎನ್ ಕ್ಯೂ ಕೋಟಾ ಅಂದರೆ ಏನಂತ ಅರ್ಥ ಮಾಡ್ಕೊಳ್ಳೋಣ ನೋಡಿ. ಎಸ್ ಎನ್ ಕ್ಯೂ ಕೋಟಾ ಅಂದರೆ ಎ ಐ ಸಿ ಟಿ ಸಿ ಅವರು ಎ ಐ ಸಿ ಟಿ ಸಿ ಇವರು ಪ್ರತಿಯೊಂದು ಕರ್ನಾಟಕದಲ್ಲಿ ಯಾವೆಲ್ಲ ಕಾಲೇಜಸ್ ಇದ್ದಾವೆ ಅದರಲ್ಲಿ ಒಂದು 5% ಸೀಟ್ಸ್ ಅನ್ನು ಆ್ಯಡ್ ಮಾಡಿದ್ದಾರೆ. 5% ಸೀಟ್ಸು ಆ್ಯಡ್ ಮಾಡಿದ್ದಾರೆ ಫಾರ್ ಎಸ್ ಎನ್ ಕ್ಯೂ ಕೋಟಾ. ಇದು ಸಾಕಷ್ಟು ಇಂಪಾರ್ಟೆಂಟ್ ಥಿಂಗು. ಪ್ರತಿಯೊಂದು ಕಾಲೇಜಲ್ಲಿ ಪ್ರತಿಯೊಂದು ಬ್ರಾಂಚ್ಗೋಸ್ಕರ ಒಂದು 5% ಸೀಟ್ಸ್ ಇರ್ತವೆ ವಿಚ್ ಆರ್ ಆ್ಯಡೆಡ್ ಫಾರ್ ಎಸ್ ಎನ್ ಕ್ಯೂ ಕೋಟಾ ಸೀಟ್ಸ್ ಅಂತ ಅರ್ಥ ಮಾಡ್ಕೋಬಹುದು, ರೈಟ್? ಇದು ನಿಮ್ಮದು ರಿಗಾರ್ಡಿಂಗ್ ವಾಟ್ ಈಸ್ ಎಸ್ ಎನ್ ಕ್ಯೂ ಕೋಟಾ. ಸೊ ಇದು ಬೇಸಿಕ್ಲಿ ಯಾರೆಲ್ಲ ಸ್ಟೂಡೆಂಟ್ ಫ್ಯಾಮಿಲಿ ಇನ್ಕಮ್ ಕಡಿಮೆ ಇರುತ್ತೆ ಅವ್ರಿಗೋಸ್ಕರ ಒಂದು ಕಡಿಮೆ ಫೀಸಲ್ಲಿ ನಿಮ್ಮ ಇಂಜಿನಿಯರಿಂಗ್ ನೀವು ಮುಟ್ಕೋಬಹುದು ಯೂಸಿಂಗ್ ಎಸ್ ಎನ್ ಕ್ಯೂ ಕೋಟಾ. ಅದೇ ರೀತಿ ಏನೆಲ್ಲ ಎಸ್ ಎನ್ ಕ್ಯೂ ಕೋಟಾ ಇರುತ್ತೆ, ಇದು ಎಲಿಜಿಬಲ್ ಓನ್ಲಿ ಫಾರ್ ಇಂಜಿನಿಯರಿಂಗ್ ಕೋರ್ಸಸ್. ಯಾವೆಲ್ಲ ಟೆಕ್ನಿಕಲ್ ಪ್ರೊಫೆಷನಲ್ ಕೋರ್ಸಸ್ ಬರ್ತವೆ ಅದಕ್ಕೋಸ್ಕರ ಅಷ್ಟೇ ಎಲಿಜಿಬಲ್ ಇರುತ್ತೆ. ಮಿಕ್ಕಿ ಕೋರ್ಸ್ಗಳಿಗೆ ಇದು ಎಲಿಜಿಬಲ್ ಇಲ್ಲ, ಬರೀ ಇಂಜಿನಿಯರಿಂಗ್ಗೋಸ್ಕರ ಎಲಿಜಿಬಲ್ ಇದೆ ಕೆ ಸಿ ಟಿ ಮುಖಾಂತರ. ಯಾರೆಲ್ಲ ಸ್ಟೂಡೆಂಟ್ಸು ಎಲಿಜಿಬಲ್ ಇರ್ತಾರೆ ನೋಡಿ, ನಿಮ್ಮದು ಒಂದು ವೇಳೆ ಫ್ಯಾಮಿಲಿ ಇನ್ಕಮು ಅಪ್ ಟು 8 ಲ್ಯಾಕ್ ಇದೆ, ಓಕೆ, 8 ಲ್ಯಾಕ್ ಅಥವಾ ಅದಕ್ಕಿಂತ ಕಡಿಮೆ ಇದ್ದಾಗ ನೀವು ಎಸ್ ಎನ್ ಕ್ಯೂ ಕೋಟಾಗೋಸ್ಕರ ಎಲಿಜಿಬಲ್ ಇರ್ತೀರಾ. ಇದಕ್ಕೆ ನೀವೇನು ಮಾಡಬೇಕಾಗುತ್ತೆ, ನಿಮ್ಮ ಕೆ ಸಿ ಟಿ ಅಪ್ಲಿಕೇಶನ್ ಫಾರ್ಮಲ್ಲೇ ಮೆನ್ಷನ್ ಮಾಡಬೇಕಾಗತ್ತೆ. ನೀವು ಆಲ್ರೆಡಿ ಮೆನ್ಷನ್ ಮಾಡಿರ್ಬೋದು ನಿಮ್ಮ ಫ್ಯಾಮಿಲಿ ಇನ್ಕಮ್ ಎಷ್ಟಿರುತ್ತೆ ಅಂತ. ಒಂದು ವೇಳೆ ನೀವು ಕೆ ಸಿ ಟಿ ಅಪ್ಲಿಕೇಶನ್ ಫಾರ್ಮಲ್ಲಿ ಮೆನ್ಷನ್ ಮಾಡಿದ್ದೀರಾ ನಿಮ್ಮ ಫ್ಯಾಮಿಲಿ ಇನ್ಕಮು ಲೆಸ್ ದೆನ್ 8 ಲ್ಯಾಕ್, ಸಮಥಿಂಗ್ 7 ಲ್ಯಾಕ್ ಇದೆ ಆರ್ 1 ಲ್ಯಾಕ್ ಇದೆ ಆರ್ 2 ಲ್ಯಾಕ್ ಇದೆ, ಈ ಟೈಪ್ ನೀವು ಆಲ್ರೆಡಿ ಮೆನ್ಷನ್ ಮಾಡಿದರೆ ನೀವು ಆಟೋಮೆಟಿಕ್ಲಿ ಎಲಿಜಿಬಲ್ ಇರ್ತೀರಾ. ಸೊ ಅದಕ್ಕೋಸ್ಕರ ಇವಾಗ ನಿಮ್ದು ಏನೆಲ್ಲ ವೆರಿಫಿಕೇಶನ್ ನಡೀತಿದೆ ಯಾವೆಲ್ಲ ಕ್ಲಾಸ್ಗಳಿಗೆ, ಈಗ ಫ್ರಮ್ ಕ್ಲಾಸ್ ಬಿ ಕೆಲವೊಂದಷ್ಟು ಕ್ಲಾಸ್ಗೋಸ್ಕರ ಇವಾಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೀತಿದೆ. ಸೊ ಅವಾಗ ನೀವು ಏನು ಮಾಡ್ಕೋಬೇಕಾಗತ್ತೆ, ನೀವು ಇನ್ಕಮ್ ಸರ್ಟಿಫಿಕೇಟ್ ನೀವು ಒಯ್ಯಬೇಕಾಗುತ್ತೆ. ಯಾರೆಲ್ಲ ಸ್ಟೂಡೆಂಟ್ಸ್ ಇವಾಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೀತಿದೆ, ಎಲ್ಲ ಕ್ಲಾಸ್ಗೋಸ್ಕರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇಲ್ಲ, ಓನ್ಲಿ ಫಾರ್ ಸೆಲೆಕ್ಟೆಡ್ ಕ್ಲಾಸಸ್ ವೆರಿಫಿಕೇಶನ್ ಇದೆ. ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಚೆಕ್ಔಟ್ ಮಾಡಿ. ಯಾರೆಲ್ಲ ಸ್ಟೂಡೆಂಟ್ಸು ಡಾಕ್ಯುಮೆಂಟ್ ವೆರಿಫಿಕೇಶನ್ ಇವಾಗ ನಡೀತಿದೆ, ಆಫ್ಲೈನ್ ವೆರಿಫಿಕೇಶನ್ ಫಾರ್ ದ ಸೆಲೆಕ್ಟೆಡ್ ಕ್ಲಾಸಸ್ ವಿಚ್ ಇಸ್ ಮೆನ್ಷನ್ ಇನ್ KEA ವೆಬ್ಸೈಟ್, ನೀವು ಹೋಗಿ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಇಂದ ವೆರಿಫೈ ಮಾಡ್ಕೋಬೇಕಾಗತ್ತೆ. ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ಸ್ಟೂಡೆಂಟ್ ನೇಮು ಪ್ಲಸ್ ಪೇರೆಂಟ್ ನೇಮು ಆ್ಯಂಡ್ ದ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ದ ತಹಸೀಲ್ದಾರ್, ದೆನ್ ಇಟ್ ಸೆಲ್ಫ್ ಇಟ್ ಈಸ್ ಎಲಿಜಿಬಲ್ ಅಂತಾರೆ. ಆ್ಯಂಡ್ ವಾಟ್ ಅಬೌಟ್ ಆನ್ಲೈನ್ ವೆರಿಫಿಕೇಶನ್, ಲೈಕ್ ಈಗ ರಿಮೈನಿಂಗ್ ಕ್ಲಾಸಸ್ ಲೈಕ್ ಕ್ಲಾಸ್ ಎ ಆ ಟೈಪ್ ಸ್ಟೂಡೆಂಟ್ಸ್ಗೋಸ್ಕರ ನಿಮ್ಮದು ಏನೆಲ್ಲ ವೆರಿಫಿಕೇಶನ್ ಇರುತ್ತೆ, ಏನೆಲ್ಲ ಇನ್ಕಮ್ ಇರುತ್ತೆ, ನೀವು ಏನೆಲ್ಲ ಆರ್ ಡಿ ನಂಬರ್ ಪ್ರೊವೈಡ್ ಮಾಡಿರ್ತೀರಾ ಆ ಆರ್ ಡಿ ನಂಬರ್ ಮುಖಾಂತರ ನಿಮ್ದು ಏನೆಲ್ಲ ಇನ್ಕಮ್ ಇರುತ್ತೆ ಅದು ವೆರಿಫೈ ಆಗುತ್ತೆ. ಓಕೆ, ಆ ಇನ್ಕಮ್ ಮುಖಾಂತರ ನಿಮ್ಮ ಡಾಕ್ಯುಮೆಂಟ್ಸಲ್ಲಿ ವೆರಿಫೈ ಮಾಡಿ ನೀವು ಎಲಿಜಿಬಲ್ ಇದ್ದೀರಾ ಇಲ್ಲ ಅಂತ ಹೇಳ್ಕೊಡ್ತಾರೆ. ಓಕೆ, ಸೊ ಯೂಶ್ವಲಿ ನೀವು ಕೆ ಸಿ ಟಿ ಅಪ್ಲಿಕೇಶನ್ ಫಾರ್ಮಲ್ಲಿ ಎಷ್ಟು ಅಮೌಂಟ್ ಹಾಕಿರ್ತೀರಾ ಅಷ್ಟೇ ಅಮೌಂಟು ನಿಮ್ಮ ಆರ್ ಡಿ ನಂಬರ್ನಿಂದ ಮ್ಯಾಚ್ ಆಗಬೇಕು. ಒಂದು ವೇಳೆ ಅದು ಮ್ಯಾಚ್ ಆಗಿದ್ದರೆ ನೀವು ಆಟೋಮೆಟಿಕ್ ಎಲಿಜಿಬಲ್ ಇರ್ತೀರಾ. ಒಂದು ವೇಳೆ ಅದು ಮಿಸ್ ಮ್ಯಾಚ್ ಆದಾಗ ಯು ವೋಂಟ್ ಬಿ ದ ಎಲಿಜಿಬಲ್ ಫಾರ್ ಎಸ್ ಎನ್ ಕ್ಯೂ ಕೋಟಾ. ಇಷ್ಟು ಕ್ಲಿಯರ್ ಆಯ್ತಾ ಎಲ್ಲರಿಗೆ? ಈಗ ಏನಾದರೂ ಕ್ಯಾಟಗರಿ ರಿಸ್ಟ್ರಿಕ್ಷನ್ ಇದೆ ಇದಕ್ಕೆ ಸರ್, ಬರೀ SC ಅವರಿಗಿದೆ ಅವ್ರು ಬರೀ 2A ಕ್ಯಾಟಗರಿಗಿದೆ ಅವ್ರು 2B ಕ್ಯಾಟಗರಿ ಇದೆ ಅವ್ರು ST ಕ್ಯಾಟಗರಿಗಿದೆ, ನೋ ಮೈ ಡಿಯರ್ ಸ್ಟೂಡೆಂಟ್ಸ್, ಇದಕ್ಕೋಸ್ಕರ ಯಾವುದೇ ರೀತಿ ಕ್ಯಾಟಗರಿ ರಿಸ್ಟ್ರಿಕ್ಷನ್ ಇಲ್ಲ. ಯಾವುದೇ ಕ್ಯಾಟಗರಿ ಸ್ಟೂಡೆಂಟು ಇನ್ಕ್ಲೂಡಿಂಗ್ ಜನರಲ್ ಮೆರಿಟು ಇದಕ್ಕೆ ಎಲಿಜಿಬಲ್ ಇರ್ತಾರೆ. ದ ಓನ್ಲಿ ರೆಫರೆನ್ಸ್ ಟೇಕನ್ ಹಿಯರ್ ಇಸ್ ದ ಫ್ಯಾಮಿಲಿ ಇನ್ಕಮ್. ನಿಮ್ಮ ಫ್ಯಾಮಿಲಿ ಇನ್ಕಮ್ ಅಪ್ ಟು 8 ಲ್ಯಾಕ್ ಇದ್ದಾಗ ನೀವು ಎಸ್ ಎನ್ ಕ್ಯೂ ಕೋಟಾಗೋಸ್ಕರ ಎಲಿಜಿಬಲ್ ಇರ್ತೀರಾ ಇರ್ರೆಸ್ಪೆಕ್ಟಿವ್ ಆಫ್ ಯುವರ್ ಕ್ಯಾಟಗರಿ. ಈಸ್ ಇಟ್ ಕ್ಲಿಯರ್ ಟು ಎವ್ರಿ ಒನ್? ನೆಕ್ಸ್ಟ್ ಇವಾಗ ಬರೋಣ. ಇಲ್ಲಿ ನಾನು ಆಲ್ರೆಡಿ ಹೇಳಿದೆ ನೋಡಿ, ಯು ಶುಡ್ ಮೆನ್ಷನ್ ಯುವರ್ ಫ್ಯಾಮಿಲಿ ಇನ್ಕಮ್ ವೈಲ್ ಫಿಲ್ಲಿಂಗ್ ದ ಅಪ್ಲಿಕೇಶನ್ ಫಾರ್ಮ್ ಬೇಸ್ಡ್ ಆನ್ ಯುವರ್ ಆರ್ ಡಿ ನಂಬರ್. ಯುವರ್ ಡಾಕ್ಯುಮೆಂಟ್ ವಿಲ್ ಬಿ ವೆರಿಫೈ. ಎಲ್ಲ ಸ್ಟೂಡೆಂಟ್ಸ್ ಆನ್ಲೈನ್ ವೆರಿಫಿಕೇಶನ್ ಇದೆ, ಯಾವೆಲ್ಲ ಕ್ಲಾಸ್ ಸ್ಟೂಡೆಂಟ್ಸ್ ಆಫ್ಲೈನ್ ವೆರಿಫಿಕೇಶನ್ ಇದೆ ಅವ್ರಿಗೆ ನೀವು ಇವಾಗ ಆಫ್ಲೈನ್ ಹೋಗಿ ನಿಮ್ಮ ಇನ್ಕಮ್ ಮತ್ತು ಕಾಸ್ಟ್ ಸರ್ಟಿಫಿಕೇಟ್ ನೀವು ವೆರಿಫೈ ಮಾಡ್ಕೋಬೇಕಾಗತ್ತೆ, ಎಸ್ಪೆಷಲಿ ಇನ್ಕಮ್ ಸರ್ಟಿಫಿಕೇಟು. ಈಗ ಒಂದು ವೇಳೆ ನೀವು ಎಲಿಜಿಬಲ್ ಇದ್ದಾಗ ನಿಮ್ದೊಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅಂತ ಬರುತ್ತೆ. ಓಕೆ, ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ಪಲ್ಲಿ ಒಂದು ಸೆಕ್ಷನ್ ಇರುತ್ತೆ ಅವ್ರ ಅಥವಾ ಒಂದು ಲೈನ್ ಇರುತ್ತೆ ಅಂತ ಅನ್ಬೋದು, ಎಲಿಜಿಬಲ್ ಫಾರ್ ಎಸ್ ಎನ್ ಕ್ಯೂ ಕೋಟಾ ಅಂತ. ಇಲ್ಲಿ ಎಸ್ ಆರ್ ನೋ ಅಂತ ಇರುತ್ತೆ. ಒಂದು ವೇಳೆ ಇಲ್ಲಿ ಎಸ್ ಅಂತ ಬಂದಾಗ ನಿಮಗೆ ನೀವು ಎಸ್ ಎನ್ ಕ್ಯೂ ಕೋಟಾಗೆ ಎಲಿಜಿಬಲ್ ಇರ್ತೀರಾ. ಇದು ಯಾವಾಗ ಗೊತ್ತಾಗುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ಪು? ಒಂದು ವೇಳೆ ಒನ್ಸ್ ದ ಕಂಪ್ಲೀಟ್ ವೆರಿಫಿಕೇಶನ್ ಇಸ್ ಕಂಪ್ಲೀಟೆಡ್, ಎಲ್ಲ ಕ್ಲಾಸ್ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮುಗ್ದ ಮೇಲ್ಗಡೆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅಂತ ಬಿಡ್ತಾರೆ. ಅದರಲ್ಲಿ ಮೆನ್ಷನ್ ಮಾಡ್ತಾರೆ ನೀವು ಎಲಿಜಿಬಲ್ ಇದ್ದೀರಾ ಇಲ್ಲ ಅಂತ, ಎದಕ್ಕೆ ಎಸ್ ಎನ್ ಕ್ಯೂ ಕೋಟಾಗೋಸ್ಕರ. ಈಗ ಯಾವ ರೀತಿ ಸೀಟ್ ಪಡ್ಕೋಬಹುದು ಎಸ್ ಎನ್ ಕ್ಯೂ ಕೋಟಾಗೋಸ್ಕರ ಅಥವಾ ಎಸ್ ಎನ್ ಕ್ಯೂ ಸೀಟ್ ಹೀಗೆ ನಾವು ಪಡ್ಕೋಬಹುದು ಅಂದಾಗ
ಯಾವುದೇ ರೀತಿ ಸಪ್ರೇಟ್ ಆಪ್ಷನ್ ಅಂತ ಇರೋಂಗಿಲ್ಲ. ಲೈಕ್ ನಿಮಗೆ ಒಂದು ಸಪ್ರೇಟ್ ಆಪ್ಷನ್ ಇದೆ ಈ ಕಾಲೇಜ್, ಈಗ ದಯಾನಂದ ಸಾಗರ್ ಕಾಲೇಜಲ್ಲಿ ನಂಗೆ SNQ ಕೋಟಾ ಸೀಟ್ ಬೇಕು, ಈ ಟೈಪ್ ಎಲ್ಲೇ ಚೆಕ್ ಮಾರ್ಕ್ ಅಂತ ಇರೋಂಗಿಲ್ಲ ನೋಡಿ. ಇಲ್ಲಿ ಅದೇ ಹೇಳಿದ್ದೇನೆ, ದೇರ್ ಇಸ್ ನೋ ಸಪ್ರೇಟ್ ಆಪ್ಷನ್ ಇನ್ ಆಪ್ಷನಿಟಿ ಟು ಸೆಲೆಕ್ಟ್ SNQ ಕೋಟಾ ಸೀಟು. ಓಕೆ, ನಿಮಗೆ SNQ ಕೋಟಾ ಸೀಟ್ ಬೇಕಂತ ನೀವು ಯಾವುದೇ ಒಂದು ಆಪ್ಷನಲ್ಲಿ ಎಂಟ್ರಿ ಮಾಡೋಕೆ ಬರೋಂಗಿಲ್ಲ. ಇಫ್ ಯು ಆರ್ ಎಲಿಜಿಬಲ್, ಒಂದು ವೇಳೆ ನಿಮ್ಮ ಫ್ಯಾಮಿಲಿ ಇನ್ಕಮ್ ಅಪ್ ಟು 8 ಲ್ಯಾಕ್ ಇದೆ, ಓಕೆ, ಅದಕ್ಕಿಂತ ಕಡಿಮೆ ಇದೆ, 8 ಲ್ಯಾಕ್ಕಿಂತ ಕಡಿಮೆ ಇದ್ದಾಗ ನೀವು ಆಟೋಮೆಟಿಕ್ ಏನಾಗುತ್ತೀರಾ, ಎಲಿಜಿಬಲ್ ಆಗುತ್ತೆ. ದೆನ್ ಸಾಫ್ಟ್ವೇರ್ ಇಲ್ ಅಲೋಕೇಟ್ ಬೇಸ್ಡ್ ಆನ್ ದ ಮೆರಿಟ್. ಇದ್ರಾಗ ಮೆರಿಟ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ನಾನು ನಿಮಗೆ ಎಕ್ಸಾಂಪಲ್ ಮುಖಾಂತರ ಹೇಳ್ತಿರ್ತೇನೆ, ಅದು ಅರ್ಥ ಆಗುತ್ತೆ ಇನ್ನಷ್ಟು. ಈಗ ನೋಡಿ, ಹೌ ಸಾಫ್ಟ್ವೇರ್ ವರ್ಕ್ಸ್ ಅಥವಾ ಸಾಫ್ಟ್ವೇರ್ ಯಾವ ರೀತಿ ಅಲೋಕೇಟ್ ಮಾಡುತ್ತೆ ಸೀಟ್, SNQ ಕೋಟಾ ಸೀಟ್ ನೋಡಿ. ಫಸ್ಟು ಸಾಫ್ಟ್ವೇರು ಒಂದು 5 ಗ್ರೂಪ್ಸ್ ಅಲ್ಲಿ ಡಿವೈಡ್ ಮಾಡುತ್ತೆ. ಎಲ್ಲ ಸ್ಟೂಡೆಂಟ್ಸ್ SNQ ಕೋಟಾ ಬಿಲಾಂಗ್ ಆಗ್ತಿರಲ್ಲ ಅವರಿಗೆ ಒಂದು 5 ಗ್ರೂಪ್ ಅಲ್ಲಿ ಕ್ಲಾಸಿಫೈ ಅಥವಾ ಸ್ಪ್ಲಿಟ್ ಮಾಡುತ್ತೆ. ಒಂದು ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ 1, ಗ್ರೂಪ್ 2, ಗ್ರೂಪ್ 3, ಗ್ರೂಪ್ 4, ಗ್ರೂಪ್ 5 ಅಂತ. ಇದಕ್ಕೆ ಕನ್ನಡದಲ್ಲಿ ವರ್ಗ 1, ವರ್ಗ 2 ಅಂತ ಅಂತಾರೆ. ಸೊ ನಾನು ಇದಕ್ಕೆ ಗ್ರೂಪ್ ಅಂತ ಹೇಳಿದ್ದೇನೆ. ಇಲ್ಲಿ ನೋಡಿ, ಗ್ರೂಪ್ 1 ಅಲ್ಲಿ ಯಾರೆಲ್ಲ ಸ್ಟೂಡೆಂಟ್ಸ್ ಫ್ಯಾಮಿಲಿ ಇನ್ಕಮ್ ಲೆಸ್ ದನ್ 2.5 ಲ್ಯಾಕ್ ಇದೆ ಅವ್ರು ಗ್ರೂಪ್ 1 ಅಲ್ಲಿ ಬರ್ತಾರೆ. ಯಾರು ಫ್ಯಾಮಿಲಿ ಇನ್ಕಮ್ ಬಿಟ್ವೀನ್ 2.5 ಲ್ಯಾಕ್ ಟು 3.5 ಲ್ಯಾಕ್ ಇದೆ ಅವ್ರು ಗ್ರೂಪ್ 2 ಅಲ್ಲಿ ಬರ್ತಾರೆ. ಯಾರು ಫ್ಯಾಮಿಲಿ ಇನ್ಕಮ್ 3.5 ಲ್ಯಾಕ್ ಇಂದ 4.5 ಲ್ಯಾಕ್ ಇದೆ ಅವ್ರು ಗ್ರೂಪ್ 3 ಅಲ್ಲಿ ಬರ್ತಾರೆ. 4.5 ಇಂದ 6 ಇದ್ದವರು ಗ್ರೂಪ್ 4 ಅಲ್ಲಿ, ಅಂಡ್ 6 to 8 ಇದ್ದವರು ಗ್ರೂಪ್ 5 ಅಲ್ಲಿ ಬರ್ತಾರೆ. ಸೊ ಬೇಸ್ಡ್ ಆನ್ ದಿಸ್ ನಿಮ್ದು ಯಾವ ಗ್ರೂಪ್ ಬರುತ್ತೆ ಅಂತ ನೀವು ಅರ್ಥ ಮಾಡ್ಕೊಂಡ್ಬಿಡಿ. ಇವಾಗ ಫಸ್ಟ್ ಸೀಟು ಏನಾಗುತ್ತೆ, ಗ್ರೂಪ್ 1 ಅವರಿಗೆ ಜಾಸ್ತಿ ಪ್ರಯಾರಿಟಿ ಅಥವಾ ಪ್ರಿಫರೆನ್ಸ್ ಇರುತ್ತೆ. ದೆನ್ ಗ್ರೂಪ್ 2, ದೆನ್ ಗ್ರೂಪ್ 3, ದೆನ್ ಗ್ರೂಪ್ 4, ದೆನ್ ಗ್ರೂಪ್ 5. ಸೊ ಮೆಜಾರಿಟಿ ಕೇಸಸ್ ಅಲ್ಲಿ ಗ್ರೂಪ್ 5 ಸ್ಟೂಡೆಂಟ್ಸ್ಗೆ ಸೀಟ್ ಅಲೋಕೇಟ್ ಆಗೋದು ಸ್ವಲ್ಪ ಡಿಫಿಕಲ್ಟು. ಮೋಸ್ಟ್ಲಿ ಗ್ರೂಪ್ 4 ತನಕ ಅಲೋಕೇಟ್ ಆಗ್ತಿರುತ್ತೆ, ಬಟ್ ಗ್ರೂಪ್ 5 ಸ್ಟೂಡೆಂಟ್ಸ್ಗೆ ಆಗೋದು ಸ್ವಲ್ಪ ಇಲ್ಲಿ ಏನಾಗುತ್ತೆ, ಬೇಸ್ಡ್ ಆನ್ ನಿಮ್ಮ ರ್ಯಾಂಕ್ ಕೂಡ ಮ್ಯಾಟರ್ ಆಗುತ್ತೆ ಇದರಲ್ಲಿ. ಬಟ್ ಇಟ್ ವಿಲ್ ಬಿ ಡಿಫಿಕಲ್ಟ್ ಫಾರ್ ಗ್ರೂಪ್ 5 ಸ್ಟೂಡೆಂಟ್. ಗ್ರೂಪ್ 4 ತನಕ ಅಲೋಕೇಟ್ ಆಗ್ತಿರುತ್ತೆ. ಎಸ್ಪೆಷಲಿ ಗ್ರೂಪ್ 1 ಅಲ್ಲಿರುವಂಥ ಮೆಜಾರಿಟಿ ಸ್ಟೂಡೆಂಟ್ಗೆ ಸೀಟ್ ಅಲೋಕೇಟ್ ಆಗ್ತಿರುತ್ತೆ. ಈಗ ಯಾವ ರೀತಿ ಎಕ್ಸಾಂಪಲ್ ಸೀಟ್ ಹೇಗೆ ಅಲೋಕೇಟ್ ಮಾಡುತ್ತೆ ಅಂತ ನೋಡಿ. ಒಂದು XYZ ಕಾಲೇಜ್ ಇದೆ, ಅದರಲ್ಲಿ 4000 ಸ್ಟೂಡೆಂಟ್ಸ್ ಆ್ಯಡ್ ಮಾಡಿದ್ದಾರೆ ಆಪ್ಷನ್ ಎಂಟ್ರಿಲಿ. ಈ ಕಾಲೇಜ್ಗೆ ಆ ಒಂದು ಬ್ರಾಂಚ್ಗೋಸ್ಕರ, ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಇದೆ ಅಂತ ಅದ್ಯೂ ಮಾಡ್ಕೊಂಡ್ಬಿಡಿ. ಇದರಲ್ಲಿ 4000 ಸ್ಟೂಡೆಂಟ್ಸ್ ಆ್ಯಡ್ ಮಾಡಿದ್ದಾರೆ ಈ ಕಾಲೇಜು. ಅದರಲ್ಲಿ ಫಸ್ಟ್ ಏನು ಮಾಡುತ್ತೆ ಸಾಫ್ಟ್ವೇರು, ಏನಲ್ಲಿ 4000 ಸ್ಟೂಡೆಂಟ್ಸ್ ಇದ್ದಾರೆ ಅವರಿಗೆ ಲಿಸ್ಟ್ ಮಾಡುತ್ತೆ ಇನ್ ಅಸೆಂಡಿಂಗ್ ಟು ಡಿಸೆಂಡಿಂಗ್ ಆರ್ಡರ್. ಅಂದರೆ ಈಗ 4000 ಸ್ಟೂಡೆಂಟ್ಸ್ ರ್ಯಾಂಡಮ್ ಆಗಿರ್ತಾರಲ್ವಾ, ಅದರಲ್ಲಿ ಅಸೆಂಡಿಂಗ್ ಯಾರೆಲ್ಲ ಸ್ಟೂಡೆಂಟ್ಸ್ ಸ್ಟಾರ್ಟಿಂಗ್ ಬಿಗಿನಿಂಗ್ ರ್ಯಾಂಕ್ 80 ರ್ಯಾಂಕ್ ಇರುವಂಥ ಸ್ಟೂಡೆಂಟ್ ಕೂಡ ಅಲ್ಲಿ ಅಪ್ಲೈ ಮಾಡಿರ್ಬೋದು. ಅವನಿಗೆ ಫಸ್ಟ್ ರ್ಯಾಂಕ್ ಕೊಟ್ಬಿಡ್ತಾರೆ ಅಲ್ಲಿ, ಆ ಕಾಲೇಜಲ್ಲಿ ಒಂದು ರ್ಯಾಂಕ್ ಸಿಗುತ್ತೆ ಅವನಿಗೆ. ಅದೇ ರೀತಿ 100 ರ್ಯಾಂಕ್ ಸ್ಟೂಡೆಂಟು, 120 ರ್ಯಾಂಕು, ಈ ಟೈಪ್ ಒಂದು 40,000 ತನಕ ಸ್ಟೂಡೆಂಟ್ ಅಲ್ಲಿ ಅಪ್ಲೈ ಮಾಡಿದ್ದು, 30,000 ರ್ಯಾಂಕ್ ತನಕ ಸ್ಟೂಡೆಂಟ್ಸ್ ಅಪ್ಲೈ ಮಾಡಿದರೆ ಅವರಿಗೆ ಆ ಕಾಲೇಜ್ಗೋಸ್ಕರ ಒಂದು ಲಿಸ್ಟ್ ಅಥವಾ ರ್ಯಾಂಕ್ ಸಿಗತ್ತಿರುತ್ತೆ ಅಸೆಂಡಿಂಗ್ ಟು ಡಿಸೆಂಡಿಂಗ್ ಆರ್ಡರ್. ಅಂದರೆ ಈ 4000 ಸ್ಟೂಡೆಂಟ್ಗೆ ಈ ರೀತಿಯಲ್ಲಿ ಏನು ಮಾಡುತ್ತೆ ಸಾಫ್ಟ್ವೇರ್, ಅಸೆಂಡಿಂಗ್ ಟು ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಫಸ್ಟ್ ಸ್ಪ್ಲಿಟ್ ಮಾಡಿಬಿಡುತ್ತೆ. ಈ ಟೈಪ್ ರೀ ಆರ್ಡರಿಂಗ್ ಮಾಡಿದ್ಮೇಲೆ ಅವಾಗ ಸಾಫ್ಟ್ವೇರ್ ಏನು ಮಾಡುತ್ತೆ, ಈ ಸ್ಟೂಡೆಂಟ್ಸ್ಗೆ ಬೇರೆ ಬೇರೆ ಗ್ರೂಪ್ಸ್ ಅಲ್ಲಿ ಡಿವೈಡ್ ಮಾಡುತ್ತೆ ಬೇಸ್ಡ್ ಆನ್ ಯುವರ್ ಫ್ಯಾಮಿಲಿ ಇನ್ಕಮ್. ಲೈಕ್ ಇಲ್ಲಿ ಆಲ್ರೆಡಿ ಹೇಳಿದ್ದೀನಿ, ಈಗ 4000 ಸ್ಟೂಡೆಂಟ್ಸ್ ಇದ್ದಾರೆ, ಯಾವುದೇ ರ್ಯಾಂಕ್ ಸ್ಟೂಡೆಂಟ್ಸ್ ಅಪ್ಲೈ ಮಾಡ್ಬೋದು KCT ಕೌನ್ಸಿಲಿಂಗ್ ಅಲ್ಲಿ. ಅದರಲ್ಲಿ ಯಾವೆಲ್ಲ ಸ್ಟೂಡೆಂಟ್ ಜಾಸ್ತಿ ರ್ಯಾಂಕ್ ಇದೆ ಅಂದರೆ ಕಡಿಮೆ ರ್ಯಾಂಕ್ ಇದೆ, ಅದರಲ್ಲಿ ನಾವು KCT ಕಡಿಮೆ ಅಂತೇವೆ. 80 ರ್ಯಾಂಕ್ ಇದ್ದವನಿಗೆ ಆ ಕಾಲೇಜಲ್ಲಿ, ಈಗ CS XYZ ಕಾಲೇಜಲ್ಲಿ CS ಅವನಿಗೆ ಅಲ್ಲಿ ಫಸ್ಟ್ ರ್ಯಾಂಕ್ ಸಿಕ್ಕಿದೆ. ಏಕೆ, ಅವನದು ರ್ಯಾಂಕ್ ಕಡಿಮೆ ಇದೆ. ಈ ಕಂಪ್ಲೀಟ್ 4000 ಸ್ಟೂಡೆಂಟ್ಸ್ ಅಲ್ಲಿ ಒಬ್ಬ ಸ್ಟೂಡೆಂಟ್ ಅಪ್ಲೈ ಮಾಡಿದ್ದಾನೆ, ಅವನದು ರ್ಯಾಂಕ್ ಎಷ್ಟಿದೆ, 80 ಇದೆ. ಅವನಿಗೆ ಫಸ್ಟ್ ರ್ಯಾಂಕ್ ಸಿಕ್ಕಿದೆ ಆ ಕಾಲೇಜಲ್ಲಿ, ಆ ಬ್ರಾಂಚ್ಗೋಸ್ಕರ ಅಥವಾ ಆ ಡಿಪಾರ್ಟ್ಮೆಂಟ್ಗೋಸ್ಕರ. ಅದೇ ರೀತಿ ಇನ್ನೊಬ್ಬ ಸ್ಟೂಡೆಂಟ್ ಅಪ್ಲೈ ಮಾಡಿದ್ದಾನೆ ಈ 4000 ಸ್ಟೂಡೆಂಟ್ಸ್ ಅಲ್ಲಿ, ಅವನ ರ್ಯಾಂಕ್ ಎಷ್ಟಿದೆ, 100 ಇದೆ. ಅವನಿಗೆ ಸೆಕೆಂಡ್ ರ್ಯಾಂಕ್ ಸಿಕ್ಕಿದೆ ಆ ಕಾಲೇಜಲ್ಲಿ. ಇಂಟರ್ನಲ್ಲಿ ನೋಡಿ, ನಾಟ್ ಓನ್ಲಿ SNQ ಕೋಟಾ, ನಿಮ್ಮ ನಾರ್ಮಲ್ ಸೀಟ್ ಅಲೋಕೇಟ್ ಕೂಡ ಇದೇ ಟೈಪಲ್ಲಿ ಆಗುತ್ತೆ, ಇದೇ ಒಂದು ಪ್ರೊಸೀಜರಲ್ಲಿ ಆಗ್ತಿರುತ್ತೆ ನೋಡಿ. ಅದೇ ರೀತಿ ಇನ್ನೊಬ್ಬ ಸ್ಟೂಡೆಂಟ್ ಅಪ್ಲೈ ಮಾಡಿದ, ಅವನು 120 ರ್ಯಾಂಕ್ ಇದೆ, ಅವನಿಗೆ ಏನಾಗುತ್ತೆ ಅಲ್ಲಿ ಆ ಕಾಲೇಜಲ್ಲಿ ಥರ್ಡ್ ರ್ಯಾಂಕ್ ಸಿಗುತ್ತೆ. ಅದೇ ರೀತಿ ಅಪ್ ಟು ಲಾಸ್ಟ್ ಸ್ಟೂಡೆಂಟ್ ಯಾರು ಅಪ್ಲೈ ಮಾಡಿದ್ದಾನೆ, ಇಲ್ಲಿ 40,000 ಅಪ್ಲೈ ಮಾಡಿದೆ ಅಂತ ತಿಳ್ಕೊಂಬೇಡಿ ಈ ಕಾಲೇಜಲ್ಲಿ. ಈ 40 ಸ್ಟೂಡೆಂಟ್ಗೆ ಅವನಿಗೆ ರ್ಯಾಂಕ್ ಎಷ್ಟು ಸಿಗುತ್ತೆ, 4000 ರ್ಯಾಂಕ್ ಸಿಗುತ್ತೆ ಅವನಿಗೆ ಆ ಕಾಲೇಜಲ್ಲಿ. ಅಂದರೆ ಈ ದ ಲಾಸ್ಟ್ ಪರ್ಸನ್ ಹೂ ಅಪ್ಲೈಡ್ ಇನ್ ದಟ್ ಆಪ್ಷನ್ ಎಂಟ್ರಿ ಅಂತ ಈ ರೀತಿ ಇರುತ್ತೆ. ಈಗ ಸಪೋಸ್ ಇಲ್ಲಿ CS ಇದ್ದಾವೆ ಎಷ್ಟು, 100 ಸೀಟ್ಸು. ಓಕೆ, ಅಲ್ಲಿ 100 ಸೀಟ್ಸ್ ಇದ್ದಾವೆ ಅಂತ ಅದೇ ಮಾಡ್ಕೊಂಡ್ಬಿಡಿ. ಇನ್ ದಟ್ ಕೇಸ್ ಯಾರೆಲ್ಲ ಸ್ಟೂಡೆಂಟ್ಸ್ ರ್ಯಾಂಕ್ 1 to 100 ಬರ್ತಿರುತ್ತೆ ಅಲ್ಲ, ಆ ರೀತಿ ಅಲೋಕೇಟ್ ಆಗುತ್ತೆ ಅಂತ ಅಸ್ಯೂಮ್ ಮಾಡ್ಕೋಬೇಡಿ. ಇದರಲ್ಲಿ ಮತ್ತೇನಾಗುತ್ತೆ, ಕ್ಯಾಟಗರಿ ವೈಸ್ ಸ್ಪ್ಲಿಟ್ ನಡೀತಿರುತ್ತೆ, NCC ಡಿಫೆನ್ಸ್ ಇರುತ್ತೆ, ಅದು ಮತ್ತು ಕಾಂಪ್ಲಿಕೇಟೆಡ್ ಪ್ರೊಸೀಜರ್. ಇವಾಗ SNQ ಕೋಟಾಗೋಸ್ಕರ ನೋಡಿದಾಗ ಫಸ್ಟ್ ಏನಾಗುತ್ತೆ, ಈ ರೀತಿ ರ್ಯಾಂಕ್ ಸಿಗತ್ತಿರುತ್ತೆ. ಫಸ್ಟ್ ರ್ಯಾಂಕ್ ಸಿಕ್ಕ ಮೇಲೆ ಸಾಫ್ಟ್ವೇರ್ ಡಿವೈಡ್ ಮಾಡುತ್ತೆ ದೀಸ್ ಸೀಟ್ಸ್ ಇಂಟು ಡಿಫ್ರೆಂಟ್ ಗ್ರೂಪ್ಸ್, ಲೈಕ್ ಗ್ರೂಪ್ 1, ಗ್ರೂಪ್ 2, ಗ್ರೂಪ್ 3, ಗ್ರೂಪ್ 4, ಗ್ರೂಪ್ 5 ಅಂತ ಇದೆ. ಈಗ ಇಲ್ಲಿ ಎಕ್ಸಾಂಪಲ್ ಇದೆ ನೋಡಿ, ಈಗ 4000 ಸ್ಟೂಡೆಂಟ್ಸ್ ಅಪ್ಲೈ ಮಾಡಿದ್ದಾರೆ. ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ ಇದ್ದವನು 600 ರ್ಯಾಂಕ್ ಇದೆ ಅಂತ ಅಸ್ಯೂಮ್ ಮಾಡಿ. ಸೆಕೆಂಡ್ ರ್ಯಾಂಕ್ ಇದ್ದವನು 625 ರ್ಯಾಂಕ್ ಇದ್ದವನು ಈ ಕಾಲೇಜ್ಗೆ ಅಪ್ಲೈ ಮಾಡಿದ್ದಾನೆ. ಇದೇ ರೀತಿ ಇಲ್ಲಿ ಈ ಟೈಪ್ ಅಪ್ಲೈ ಮಾಡಿದ್ದಾರೆ ಅಪ್ ಟು 40,000. ಈ ಒಂದು 4000 ಮೆರಿಟ್ ಆಗುತ್ತೆ. ಓಕೆ, ಅವ್ನು ಎಷ್ಟಾಗುತ್ತೆ, 4000 ಮೆರಿಟ್ ಆಗುತ್ತೆ ಅಂತ ಹೇಳಿದ್ದೇನೆ. ಇವಾಗ ಒಂದ್ ವೇಳೆ ಈಗ ಯಾರೆಲ್ಲ 600 ರ್ಯಾಂಕ್ ಸ್ಟೂಡೆಂಟ್ ಇದೆ, ಫಸ್ಟ್ ಮೆರಿಟ್ ಇದೆಯಲ್ಲ ಅವನು ಗ್ರೂಪ್ 5 ಬರುತ್ತೆ. ಅಂದರೆ ಅವ್ನ ಫ್ಯಾಮಿಲಿ ಇನ್ಕಮ್ ಎಷ್ಟಿದೆ, 6 to 8 ಲ್ಯಾಕ್ ಇದೆ ಅಂತ ಅದೇ ಮಾಡ್ಕೊಂಬಿಡಿ. ಅದೇ ರೀತಿ ಸೆಕೆಂಡ್ ಸ್ಟೂಡೆಂಟ್ ಮೆರಿಟ್ 625 ಇದೊಂದು ಎಷ್ಟಿದೆ, ಗ್ರೂಪ್ 2 ಅಲ್ಲಿ ಬರ್ತಾನೆ ಅವನು.
ಎಷ್ಟಿದೆ 2.5 to 3.5 ಇದೆ 1 ಲ್ಯಾಕ್ ಫ್ಯಾಮಿಲಿ ಇನ್ಕಮ್. ಈಗ ಥರ್ಡ್ ಮೆರಿಟ್ ಸ್ಟೂಡೆಂಟ್ ಯಾರೆಲ್ಲ ಈ ಕಾಲೇಜಲ್ಲಿ ಬಂದಿದ್ದಾನೆ 800 ರ್ಯಾಂಕು, ಅವನು ಗ್ರೂಪ್ 1 ಅಲ್ಲಿ ಬರ್ತಾನೆ. ಏಕಪ್ಪ ಅಂದ್ರೆ ಅವ್ನ ಫ್ಯಾಮಿಲಿ ಇನ್ಕಮ್ 2.5 ಗಿಂತ ಕಡಿಮೆ ಇದೆ. ಇನ್ ದಟ್ ಕೇಸ್ ಫಸ್ಟ್ SNQ ಕೋಟಾ ಸೀಟ್ ಅಲೋಕೇಟ್ ಆಗೋದು ಈ ಸ್ಟೂಡೆಂಟ್ಗೆ. ಯಾವ ಸ್ಟೂಡೆಂಟ್ ರ್ಯಾಂಕು 800 ಇದೆ. ಇವನ್ ಟು ಇಸ್ ಥರ್ಡ್ ಇನ್ ದ ಮೆರಿಟ್ ಬಟ್ ಟು ಹಿ ಗೆಟ್ ದ ಫಸ್ಟ್ ಸೀಟ್. ಅದರಲ್ಲಿ ಕೆಲವೊಂದಷ್ಟು ಬ್ಯಾಕ್ ಎಂಡ್ ಅಲ್ಲಿ ಏನಾಗುತ್ತೆ ರಿಸ್ಟ್ರಿಕ್ಷನ್ ಇರುತ್ತೆ. ಗ್ರೂಪ್ 1 ಅಲ್ಲಿ 2 ಸ್ಟೂಡೆಂಟ್ಸ್ಗೆ ತಗೋತಾರೆ, ಗ್ರೂಪ್ 2 ಅಲ್ಲಿ 1 ಸ್ಟೂಡೆಂಟ್, ಗ್ರೂಪ್ 3 ಅಲ್ಲಿ 1 ಸ್ಟೂಡೆಂಟ್, ಗ್ರೂಪ್ 4 ಅಲ್ಲಿ 1 ಸ್ಟೂಡೆಂಟ್. ಓಕೆ, ಒಂದ್ ವೇಳೆ ಗ್ರೂಪ್ 4 ಅಲ್ಲಿ ಯಾವುದೇ ಸ್ಟೂಡೆಂಟ್ ಇಲ್ಲ ಅಂದ್ರೆ ಇನ್ ದಟ್ ಕೇಸ್ ಗ್ರೂಪ್ 5 ಸ್ಟೂಡೆಂಟ್ಗೆ ಸಿಗುತ್ತೆ. ಬಟ್ ಇದು ಎಲ್ಲೂ ಅಫಿಷಿಯಲಿ ಮೆನ್ಷನ್ ಮಾಡಿಲ್ಲ KE ಅವರು. ಬಟ್ ಬೇಸ್ಡ್ ಆನ್ ದ ಪ್ರೀವಿಯಸ್ ಇಯರ್ ಡೇಟಾ ನಮಗೆ ಏನಿದೆ ಅಂದ್ರೆ ಗ್ರೂಪ್ 1 ಇರುವಂತ 2 ಸ್ಟೂಡೆಂಟ್ಗೆ ಅಲೋಕೇಟ್ ಆಗುವಂತ ಪಾಸಿಬಿಲಿಟಿ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಗ್ರೂಪ್ 2, ಗ್ರೂಪ್ 3, ಗ್ರೂಪ್ 4, ಗ್ರೂಪ್ 5 ಬೇಸ್ಡ್ ಆನ್ ದ ಅವೈಲಬಿಲಿಟಿ. ಇಲ್ಲಿ ಯೂನಿಕ್ ಸಿಗುತ್ತೆ ಗ್ರೂಪ್ 5 ಯಾಕಂದ್ರೆ ಈ ಒಂದು ಫಸ್ಟ್ ಮೆರಿಟ್ ಅಲ್ಲಿ ಇದ್ದಾನೆ. ಓಕೆ, ಅಂದ್ರೆ ಇಲ್ಲಿ ಏನ್ ನೀವು ಅರ್ಥ ಮಾಡ್ಕೋಬಹುದು, ಏನ್ ಕನ್ಕ್ಲೂಷನ್ ತಕ್ಕೋಬಹುದಪ್ಪ ಅಂದ್ರೆ ನಿಮ್ ರ್ಯಾಂಕ್ ಒಳ್ಳೆ ರ್ಯಾಂಕ್ ಇರಬೇಕು. ಅದೇ ರೀತಿ ನಿಮ್ಮ ರ್ಯಾಂಕು ಒಳ್ಳೆ ರ್ಯಾಂಕ್, ಗುಡ್ ರ್ಯಾಂಕ್ ನಿಮ್ಮ ಹತ್ರ ಇರಬೇಕು. ಪ್ಲಸ್ ನೀವು ಗ್ರೂಪ್ 1 ಅಥವಾ 2 ಅಲ್ಲಿ ಬಿಲಾಂಗ್ ಆದ್ಮೇಲೆ ಸೀಟ್ ಸಿಗುವಂತ ಪಾಸಿಬಿಲಿಟಿ ಜಾಸ್ತಿ ಇರುತ್ತೆ. ಕ್ಲಿಯರ್ ಐತೆ ಎಲ್ಲರಿಗೆ? ಬೇಸ್ ಆನ್ ಕಂಪ್ಲೀಟ್ಲಿ ಮೆರಿಟ್ ಮೇಲೆ ಇರುತ್ತೆ, ಜಾಸ್ತಿ ಕಾಂಪ್ಲಿಕೇಟೆಡ್ ಅಂತ ಅರ್ಥ ಮಾಡ್ಕೋಬೇಡಿ. ಇಂಟರ್ನಲ್ ನೋಡಿ ಸಾಫ್ಟ್ವೇರು ಈ ಟೈಪ್ ಅಲೋಕೇಟ್ ಮಾಡತ್ತೆ ಅಂತ ಎಕ್ಸಾಂಪಲ್ ತಗೊಂಡಿದ್ದೇನೆ. ಓಕೆ, ಇಲ್ಲಿ ಮೆರಿಟ್ 1, ಮೆರಿಟ್ 2 ಬೇಸ್ಡ್ ಆನ್ ದಿಸ್. ಫಸ್ಟ್ ಗ್ರೂಪ್ 1 ಇರುವಂತ 2 ಸ್ಟೂಡೆಂಟ್ಗೆ ಅಲೋಕೇಟ್ ಆಗುತ್ತೆ. ಇನ್ ದಟ್ ಕೇಸ್ ಹಿ ವಿಲ್ ಕಮ್ ಟು ಗ್ರೂಪ್ 2. ಯಾರಾದ್ರೂ ಗ್ರೂಪ್ 2 ಇದ್ದಾನೆ, ಇಲ್ಲಿ ಇಲ್ಲ ಯಾರು ಗ್ರೂಪ್ 2, ದೆನ್ ಹಿ ವಿಲ್ ಚೆಕ್ ಸಮ್ವೇರ್ ಗ್ರೂಪ್ 2. ಇಫ್ he is present, if he is merit, then group 2 will get allocated. Next group 3, he is there, he will get allocated. Next group 4, no one is there, no, he will not allocate. Then he, the group 5 student will get allocated. ಈ ಟೈಪು SNQ ಕೋಟಾ ಸೀಟ್ ಅಲೋಕೇಟ್ ಮಾಡ್ತಿರತ್ತೆ. ಅರ್ಥ ಆಗಿರಬಹುದು, ಲಾಂಗ್ ಆಗಿದೆ ವಿಡಿಯೋ, ಬಟ್ ಟು ಐ ಟ್ರೈ ಟು ಸೇ ಇನ್ ದ ಬೆಸ್ಟ್ ಪಾಸಿಬಲ್ ವೇ ಹೌ SNQ ಕೋಟಾ ಸೀಟ್ ಇಸ್ ಅಲೋಕೇಟೆಡ್. ಓಕೆ, ಸೊ ಇಷ್ಟೇ ಗಮನದಲ್ಲಿಡಿ. ವಾಟ್ ಪಾಯಿಂಟ್ ಯು ಹ್ಯಾವ್ ಟು ರಿಮೆಂಬರ್ ಇಸ್ ಗುಡ್ ರ್ಯಾಂಕ್ ಪ್ಲಸ್ ಗ್ರೂಪ್ 1 ಪ್ಲಸ್ ಗ್ರೂಪ್ 2 ಇದ್ರೆ ಸೀಟ್ ಸಿಗುವಂಥ ಪಾಸಿಬಿಲಿಟಿ ಜಾಸ್ತಿ ಇರುತ್ತೆ. ಓಕೆ, ಈ ಒಂದು ವಿಡಿಯೋಲಿ ಇಷ್ಟೇ. ಸೊ ಕಾಲೇಜ್ ದೋಸ್ತವ್ರು ಏನೆಲ್ಲ ವಾಟ್ಸಪ್ ಚಾಟ್ ಇದೆ ಅದು ಕೂಡ ನೀವು ಚೆಕ್ಔಟ್ ಮಾಡ್ಬೋದು. ಅದೇ ರೀತಿ ನಮ್ಮ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದೆ ಸಬ್ಸ್ಕ್ರೈಬ್ ಮಾಡಿ, ಈ ಒಂದು ವಿಡಿಯೋ ಲೈಕ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಟಾಟಾ ಬಾಯ್.